ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡಬೇಕು. ಅದಕ್ಕೆ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ನೋಡಿ, ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆಗಂಗೆ ಹುರ್ಕೊಂಡ್ರೆ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟು ರೋಸ್ಟ್ ಆಗಂಗೆ ಹುರ್ಕೊಬೇಕು. ನೆಕ್ಸ್ಟು ಕಡಲೆಪಪ್ಪು ಹುರ್ಕೊತೀನಿ. ಎಲ್ಲ ಮನೆಯೇ ಮಾಡ್ಕೊಳ್ಳೋದು, ನಾನು ಹೊರಗಡೆ ತರಿಸ್ಕೊಳ್ಳೋಲ್ಲ. ದೊಡ್ಡದನ್ನು ಅಷ್ಟೇ ಮನೆಯಲ್ಲೇ ಮಾಡ್ಕೊಬಿಡ್ತೀನಿ. ಇದೊಂದು ಸ್ವಲ್ಪ ಬಿಸಿ ಆಗಿದ್ರೆ ಸಾಕು, ಫುಲ್ ರೋಸ್ಟ್ ಏನು ಮಾಡೋದು ಬೇಡ. ಸ್ವಲ್ಪ ಎಳ್ಳು ಸ್ವಲ್ಪ ಹುರ್ಕೊಬೇಕು, ಬಿಸಿ ಆಗಲಿ. ಜೀರಿಗೆ ಕೊತ್ತಂಬರಿ, ಬೆಲ್ಲ, ಎಳ್ಳು, ಕಡಲೆಪಪ್ಪು, ಇದು ಕಡಲೆ ಬೀಜ, ಈ ಥರ ಸಿಪ್ಪೆ ತೆಗಿಬೇಕು. ನೋಡಿ, ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ರಂಗೋಲಿ ನನ್ನ ಮಗಳು ಹಾಕಿದ್ದಾಳೆ. ಇದು ಬಾರ್ಡ್ರು, ನಾನು ಬಾರ್ಡ್ರು ಬಿಡಿಸ್ದೆ. ನನ್ನ ಮಗಳು ರಂಗೋಲಿ ಬಿಡಿಸಿದ್ದಾಳೆ. ಹ್ಯಾಪಿ ಪೊಂಗಲ್ ಅಂತ ಚೆನ್ನಾಗಿ ಬಿಡಿಸಿದ್ದಾಳೆ ಅಂದ್ಕೊತೀನಿ. ಸೂರ್ಯ, ಈ ಮನೆ ಪುಟ್ಟ ಗಾರ್ಡನ್ ಇದು. ಸೊಳ್ಳೆ ನಮ್ಮ ಪುಟ್ಟ ವಿಘ್ನೇಶ್ವರ, ಯಾವಾಗಲೂ ಪೂಜೆ. ಸಾಯಿಬಾಬಾ, ನಮ್ಮನೆ ದೇವ್ರ ಫೋಟೋಗಳು. ಪೂಜೆ ಎಲ್ಲ ಆಯಿತು. ಐದು ಗಂಟೆಗೆಲ್ಲ ಪೂಜೆ ಆಯಿತು. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ. ನೋಡಿ, ಖಾರದ ಪೊಂಗಲ್ ರೆಡಿ. ರುಚಿ ರುಚಿಯಾದ ಖಾರದ ಪೊಂಗಲ್ಲು ರೆಡಿಯಾಗಿದೆ. ಸಿಹಿ ಪೊಂಗಲ್ಲೂ ರೆಡಿಯಾಗಿದೆ. ಸೂಪರ್ ಕಾಂಬಿನೇಷನ್. ತಿಂದು ರುಚಿ ಹೇಳಿ. ಕಡಲೆಕಾಯಿನೂ ರೆಡಿಯಾಗಿದೆ. ಗೆಣಸು ಕಡಲೆಕಾಯಿ ಅವರೆಕಾಯಿ ಬೇಯಿಸ್ಬೇಕಾಯ್ತು. ನಮ್ಮ ಮನೆಗೆ ಅವರೆಕಾಯಿ ತಿನ್ನಲ್ಲ, ಅದಕ್ಕೋಸ್ಕರ ಗೆಣಸು ಅವರೆಕಾಯಿ ಮಾತ್ರ ಬೇಯಿಸಿದ್ದೀನಿ. ನಮ್ಮೂರಲ್ಲಿ ಹುಡುಗರೆಲ್ಲ ಬೆಂಕಿಲಿ ಆಡ್ತಾರೆ ಸ್ಕೂಲೆಲ್ಲ ದಾಟಿಸಿದ ಮೇಲೆ. ನೋಡಿ, ಎಷ್ಟು ಚೆನ್ನಾಗೆಲ್ಲ ಹುಡುಗರು, ಚಿಕ್ಕ ಮಕ್ಕಳು, ದೊಡ್ಡವರೆಲ್ಲ ಆಡ್ತಾವ್ರೆ. ನನ್ನ ಮಗಳು ಸಂಕ್ರಾಂತಿ ಹಬ್ಬಕ್ಕೆ ಡ್ಯಾನ್ಸ್ ಆಡ್ತಾರೆ. ನೋಡಿ,
ವಿಷಾದ ಮೆತ್ತು. ಅವಳೇನು ಡ್ಯಾನ್ಸ್ಗೇನು ಹಾಕಿಲ್ಲ, ಅವಳು ಬಂದಂಗೆ ಆಡಿದ್ದಾಳೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.